ನೋಡಿ, ಈ ಥರ ಪಾಳು ಬಿದ್ದ ದೇವಸ್ಥಾನ ನೋಡಿದ್ರೆ ನಮ್ಮ ದೇಶದಲ್ಲಿರ್ತಕ್ಕಂಥ ಜನಗಳಿಗೆ ಹೊಟ್ಟೆ ಉರಿಯುತ್ತೋ ಅಥವಾ ಬೇಜಾರಾಗುತ್ತೋ ಗೊತ್ತಿಲ್ಲ. ಹೊರದೇಶದಲ್ಲಿರ್ತಕ್ಕಂಥ ಭಾರತೀಯರಿಗೆ ಅಥವಾ ವಿದೇಶಿಯರಿಗೆ ಭಾಳ ಹೊಟ್ಟೆ ಉರ್ಕೋತಾರೆ. ಅಯ್ಯೋ! ಇಂಥ ದೇವಸ್ಥಾನ ನಮ್ಮಲ್ಲಿದ್ದಿದ್ರೆ ನಾವು ಎಷ್ಟು ಚೆನ್ನಾಗಿ ನೋಡ್ಕೋಬೋದಿತ್ತು ಅಂತ ಅವರು ಯೋಚನೆ ಮಾಡೇ ಮಾಡ್ತಾರೆ. ನಮ್ಮಲ್ಲಿ ಇದೆ, ಉಳಿಸ್ಕೊಳಕ್ಕೆ ಗೊತ್ತಿಲ್ಲ. ಅಲ್ಲಿಲ್ಲ, ಉಳಿಸ್ಕೊಳಕ್ಕೆ ಆಸೆ ಪಡ್ತಾರೆ. ನಾವೀಗ ಶ್ರೀರಂಗಪಟ್ಟಣದ ಗದ್ದೆ ರಂಗನಾಥ ಸ್ವಾಮಿ ದೇವಸ್ಥಾನ ಹತ್ರ ಇದ್ದೀವಿ. ಇದು ಕೂಡ ಒಂದು ಪುರಾತನ ಕಾಲದ ದೇವಸ್ಥಾನನೇ ಮತ್ತು ವಿಶೇಷವಾದ ದೇವಸ್ಥಾನ. ನಾನು ಬೇರೆ ಎಲ್ಲೂ ಗದ್ದೆ ರಂಗನಾಥ ಸ್ವಾಮಿ ದೇವಸ್ಥಾನ ಅಂತ ಎಲ್ಲೂ ಕೇಳಿರಲಿಲ್ಲ. ನಮ್ಮ ಜೊತೆ ಮೈಸೂರು ಪ್ಯಾಲೇಸ್ನ ಗೈಡ್ ಆದಂಥ ಮದನ್ ರಾವ್ ಅವರಿದ್ದಾರೆ, ಜೊತೆಗೆ ಸ್ಥಳೀಯರು ಕೂಡ ಇದ್ದಾರೆ. ಮದನ್ ರಾವ್ ಅವರು ಕೂಡ ಈ ದೇವಸ್ಥಾನ ಬಗ್ಗೆ ಒಂದು ವಿಡಿಯೋ ಮಾಡಿದ್ದಾರೆ. ಆ ವಿಡಿಯೋ ನೋಡ್ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ. ಈಗ ಇವರ ಜೊತೆ ಈ ದೇವಸ್ಥಾನ ಯಾವ ಸ್ಥಿತಿಯಲ್ಲಿದೆ ಅಂತ ಬನ್ನಿ ನೋಡೋಣ. ನನ್ನ ಹೆಸರು ಅಭಿಷೇಕ ಗಂಜಾಮ. ನಾವು ಇದೇ ಊರಿನ ಸ್ಥಳೀಯರು. ಈ ದೇವಸ್ಥಾನದಲ್ಲಿ ನಾವು ಯಾವಾಗಲೂ ಬಂದು ಪೂಜೆ ಮಾಡ್ಕೊಂಡು ಇದು ಮಾಡ್ಕೊಂಡು ಹೋಗ್ತಾ ಇದ್ದೋ. ಈಗ ರೋಡು ಮಾಡ್ತಾ ಇರೋದ್ರಿಂದ ಇದು ಮುಚ್ಚೋಗೋ ಚಾನ್ಸಸ್ಸಲ್ಲಿದೆ. ಮುಚ್ಚೋಗೋ ಚಾನ್ಸಸ್ ಅಥವಾ ಕೆಡಗೋ ಚಾನ್ಸಸ್ಸೇ ಅಂತಂದರೆ ಇದೆ, ಬಟ್ ಅವರು ಕೆಡಗ್ತಾರೆ ಇಲ್ಲ ಸ್ಥಳಾಂತರ ಮಾಡ್ತಾರೆ ಇನ್ನೂ ಸ್ಪಷ್ಟವಾಗಿ ಗೊತ್ತಿಲ್ಲ. ಇದು ಒಟ್ಟಿನಲ್ಲಿ ಏನೋ ಸ್ಥಳಾಂತರ ಮಾಡ್ತೀವಿ ಅಂತಲೂ ಯಾರೋ ಹೇಳ್ತಿದ್ರು ಅಂತ ಕೇಳ್ಬಿಟ್ರು. ನಾವು ಅದ್ರ ಬಗ್ಗೆ ವಿಚಾರಿಸಿದಾಗ ಅವ್ರು ಯಾರು ನಮ್ಗೆ ಸರಿಯಾಗಿ ಸಿಕ್ಕಲಿಲ್ಲ. ಇದ್ರವ್ರನ್ನೆಲ್ಲರನ್ನೂ ಕೇಳೋ ಪ್ರಯತ್ನ ನಮ್ಗೆ ಗೊತ್ತಾಗಲಿಲ್ಲ. ಅಫಿಷಿಯಲ್ ಆಗಿ ಯಾರು ಸ್ಥಳಾಂತರಗೊಳಿಸೋ ಬಗ್ಗೆ ಹೇಳಿಲ್ಲ ನಮ್ಮ ಗಮನದಲ್ಲಿ ಬಂದಿಲ್ಲ ಅದು. ನಾವು ಅವಾಗಿಂದೂ ಡೈಲಿ ಎಲ್ಲ ಪೂಜೆ ಮಾಡ್ಕೊಂಡು ಹೋಗ್ತಿದ್ದೋ, ಎಲ್ಲ ಕ್ಲೀನಾಗಿ ಸ್ವಚ್ಛ ಭಾರತ್ ಥರ ಎಲ್ಲ ಮಾಡ್ತಾಯಿದ್ದೋ ಅಕ್ಕಪಕ್ಕ ಎಲ್ಲ. ಇವೆಲ್ಲ ಮೇಲೆ ಹತ್ತಕ್ಕೆ ಆಗದೆ ಇರೋದು ಇದೊಂದು ಸ್ವಲ್ಪ ಇದರಿಂದ ಇದು ಹಾಗೆ ಬೆಳ್ಕೊಂಡ್ಬಿಡ್ತು ಗಿಡ ಮೇಲೆ. ಇವಾಗ ಅದನ್ನು ಶಿಫ್ಟ್ ಮಾಡಿಬಿಡ್ತಾರಾ ಏನು ಅಂತ ಒಂದು ಸ್ವಲ್ಪ ಇದ್ರ ಬಗ್ಗೆ ಒಂದು ಗೌರ್ಮೆಂಟ್ ಆದರೂ ಗಮನ ಹರಿಸಿ ಇದನ್ನು ಈ ಥರ ದೇವಸ್ಥಾನಗಳು ಉಳಿಸ್ಕೋಬೇಕು. ಆಮೇಲೆ ಇದು ಈ ಆದಿರಂಗ, ಅಂತ್ಯರಂಗ, ಮಧ್ಯರಂಗ ಅಂತ 3 ಹೇಳ್ತಾರಲ್ಲ. ನಮ್ಮ ಶ್ರೀರಂಗಪಟ್ಟಣದಲ್ಲೇ 3 ಇದೆಯಂತೆ. ಈಗ ಈ ರಂಗನಾಥನೇ 3 ರಂಗನಾಥ ಇದೆ ಅಂತ ಹೇಳ್ತಾ ಇದ್ರು ಸ್ಥಳೀಯವಾಗಿ ನಮ್ಮ ಗಮನದಲ್ಲಿದೆ. ಇನ್ನೊಂದು ರಂಗನಾಥ ಇಲ್ಲೇ ಶ್ರೀರಂಗಪಟ್ಟಣದಲ್ಲೇ ಇದೆ ಅಂತ ವಯಸ್ಸಾದವ್ರು ಹೇಳ್ತಾರಲ್ಲ ಅರ್ಥ. ಶ್ರೀರಂಗಪಟ್ಟಣದಲ್ಲಿ ದೊಡ್ಡದೊಂದು ರಂಗನಾಥ, ಇದೊಂದು ರಂಗನಾಥ, ಇದು ಗದ್ದೆ ರಂಗನಾಥ, ಅದು ಆದಿ ರಂಗನಾಥ, ಇನ್ನೊಂದು ರಂಗನಾಥ ಇದೆ ಅಂತ ಹೇಳ್ತಾರೆ. ಬಟ್ ನಮಗೂ ಇದು ಈಗೆಲ್ಲ ದಿನ ಜನ್ರೇಷನ್ ಬೆಳೀತಾ ಇನ್ನೊಂದು ರಂಗನಾಥ ಎಲ್ಲೋಯ್ತು ಅಂತ ಗೊತ್ತಿಲ್ಲ. ಹೇಳೋದು ಬಾಯಲ್ಲಿ ಎಲ್ಲ ಜನದ ಬಾಯಲ್ಲಿ ಕೇಳಿದ್ದೀವಿ ಆ ಥರ. ನಾವು ಹಂಗಂತ ಹೇಳಿ ಪೂಜೆ ಮಾತ್ರ ತುಂಬ ಮಾಡ್ಕೊಂಡು ಹೋಗ್ತಾಯಿದ್ರು. ಇಲ್ಲಿ ಅದು ಅಕ್ಕಪಕ್ಕದ ಜಮೀನವ್ರೆಲ್ಲರೂ ಇದು ಪೂಜೆ ಮಾಡ್ಕೊಂಡು. ಮತ್ತು ಇದೇನೋ ಅವಾಗ ಪಂಗಡಗಳು ಇರ್ತಿತ್ತಲ್ಲ, ಈ ಪಂಗಡದವ್ರಿಗೆ ಇದು ದೇವಸ್ಥಾನ, ಇದು ಅಲ್ಲಿ ಆ ಪಂಗಡದವ್ರಿಗೆ ದೇವಸ್ಥಾನ ಅಂತ ಏನೋ ಹೇಳ್ತಾರೆ. ಅದು ಮಾತಾಡ್ತಾರೆ, ಅದು ಸತ್ಯನ ಸುಳ್ಳ ಗೊತ್ತಿಲ್ಲ. ಆದರೆ ಹೇಳ್ತಾ ಇದ್ದದ್ದು ಮಾತ್ರ ನಮ್ಗೆ ಕೇಳಿದ್ದೀವಿ. ಇದು ನನ್ನ ಹೆಸರು BC ರವಿಗೌಡ ಅಂತ. ನಾನು ಇದೇ ಪಕ್ಕದ ಗ್ರಾಮ ಕಿರಂಗೂರಿನವರು. ನಾನು ಈ ದೇವಸ್ಥಾನಗಳಿಗೆ ಆವಾಗವಾಗ ಭೇಟಿ ಕೊಡ್ತಾ ಇದ್ದೆ. ಇದರದ್ದು ಮೂಲ ಹೆಸರು ಗದ್ದೆ ರಂಗನಾಥ ಅಂತ. ಇದು ಆ್ಯಕ್ಚುಲಿ ಬಂದು ಆ ರಂಗನಾಥ ಯಾವ ರೀತಿ ಏಕಶಿಲೆ ರೂಪವಾಗಿದೆ, ಇದು ಅದೇನೇ ಗೋಡೆಗೆ ಅಟ್ಯಾಚ್ ಆದಂಗೆ ಆಗಿರುವಂಥ ರಂಗನಾಥ. ನೋಡೋದಕ್ಕೆ ತುಂಬ ಸುಂದರವಾಗಿದೆ. ಈಗ ವಾಸ್ತವಿಕವಾಗಿ ಏನು ಈ ಸರ್ವೆ ಮಾಡ್ಕೊಂಡು ಈ ಒಂದು ಬೈಪಾಸ್ ರೋಡ್ನ ತಂದಿದ್ದಾರೆ. ಇದು ಗೌರಿಪುರ ಇಂದ ಇದಾಗಿ ಕನೆಕ್ಟ್ ಆಗಿ ಇಲ್ಲಿ ನಗುನಹಳ್ಳಿ ಗೇಟ್ಗೆ ರೀಚ್ ಆಗುತ್ತೆ. ಈ ಸರ್ವೆ ಮಾಡಬೇಕಾದ್ರೆ ಇವರು ಗಮನಕ್ಕೆ ಬರಲಿಲ್ವಾ ಇಲ್ಲಿ ಗದ್ದೆ ರಂಗನಾಥ ಇದ್ದದ್ದು? ಗಮನಕ್ಕೆ ಬಂದಿದ್ದರೆ ಮತ್ತು ಏನಕ್ಕೆ ಇದನ್ನ ಶಿಫ್ಟ್ ಮಾಡಿಲ್ಲ ಅಥವಾ ಇದಕ್ಕೆ ತಕ್ಕಂತೆ ಇದೇನಕ್ಕೆ ಒಂದು ಕ್ರಮ ತಗೊಂಡಿಲ್ಲ ಅದನ್ನು ನಮಗೆ ತಿಳಿದು ಬಂದಿಲ್ಲ. ಅದನ್ನು ನಾವು ಆಲ್ರೆಡಿ ಸಮಿತಿ ಒಂದು ರಚನೆ ಮಾಡಿದ್ದೀವಿ ಅಂತ ಡಾಕ್ಟರ್ ಭಾನುಪ್ರಕಾಶ್ ಗುರುಗಳು ಮತ್ತು ಲಕ್ಷ್ಮೀಶ್ ಜಿ ಮತ್ತು ತಾಲೂಕು ದಂಡಾಧಿಕಾರಿಗಳ ಸಮ್ಮುಖದಲ್ಲಿ ನಡೆದೈತೆ ಅಂತ ಹೇಳಿದ್ದಾರೆ. ಆದರೆ ಸಮಿತಿ ಮಾಡಿದ್ದೀವಿ ಅಂತ ಹೇಳಿದ್ರೆ ನಮ್ಮ ಯಾವುದೇ ರೀತಿ ಸಾರ್ವಜನಿಕವಾಗಿ ಒಂದು ಸಭೆ ಮೂಲಕ ಕರೆಸಿ ಮಾತಾಡಿಲ್ಲ. ಸೊ ನಮಗೆ ಈ ಮೂಲಕ ನಾವೇನು ಮಾಧ್ಯಮದ ಮೂಲಕ ನಾವು ಕೇಳ್ಕೊತಾ ಇದ್ದೀವಿ, ಈ ಒಂದು ಗದ್ದೆ ರಂಗನಾಥ ಇದು ಹಿಂದೂ ಭಾವನೆಗಳಿಗೆ ಧಕ್ಕೆ ತರುವಂಥದ್ದು ವಿಷಯ. ಮುಂದೆ ಅವಘಡ ಆಗದೇ ಇರೋ ರೀತಿ ಇದು ಕ್ರಮಬದ್ಧವಾಗಿ ಶಿಫ್ಟ್ ಮಾಡಿಕೊಡೋ ರೀತಿ ವ್ಯವಸ್ಥೆ ಆಗಬೇಕು ಅಂತ ಕೇಳ್ಕೊತೀವಿ. ಇದನ್ನು ದೇವಸ್ಥಾನ ಉಳಿಸ್ಕೊಳ್ಳೋದಕ್ಕೋಸ್ಕರ ಇದೊಂದು ಸ್ವಲ್ಪ ಟರ್ನಿಂಗ್ ತಗೋಬೋದಿತ್ತಲ್ಲ ಅನ್ನೋದು ಒಂದು ಯೋಚನೆ. ಇದು ತೆಗೆದು ಪಕ್ಕ ಶಿಫ್ಟ್ ಮಾಡೋದು ಒರಿಜಿನಾಲಿಟಿ ಹೊಂಟೋಗ್ಬಿಡುತ್ತೆ. ಇದೇ ತರ ಸ್ಟ್ರಕ್ಚರ್ ತಗೊಂಡು ಫಿಕ್ಸ್ ಮಾಡ್ತಾರಾ, ಇಲ್ಲ ಬರೀ ವಿಗ್ರಹ ತಗೊಂಡೋಗಿ ಇಟ್ಬಿಡ್ತಾರಾ, ಇಲ್ಲ ಇದನ್ನೆಲ್ಲ ಡೆಮಾಲಿಷ್ ಮಾಡ್ಬಿಡ್ತಾರಾ, ಏನೋ ಒಂದು ಗೊತ್ತಾಗಲ್ಲ. ಇದು ಹಳೇದಂತೂ ಹೋಗ್ಬಿಡುತ್ತೆ. ಈಗ ನಮ್ಮ ಶ್ರೀರಂಗಪಟ್ಟಣದಲ್ಲಿ ಒಂದು ಮದ್ದೂನ್ ಮನೆ, ಅದನ್ನು ಸುಮಾರು ಕೋಟಿ ಖರ್ಚು ಮಾಡಿ ಶಿಫ್ಟ್ ಮಾಡಿದ್ರು. ಅದರ ತುಂಬಾ 7-8 ಇದೆ ಶ್ರೀರಂಗಪಟ್ಟಣದಲ್ಲಿ ಮದ್ದೂನ್ ಮನೆ. ಅದನ್ನು ಶಿಫ್ಟ್ ಮಾಡಿದ್ರು, ಗೌರ್ಮೆಂಟ್ ಅದಕ್ಕೆ ಇದು ಮಾಡಿ ಶಿಫ್ಟ್ ಮಾಡ್ಕೊಡ್ತು. ಇದು ರಂಗನಾಥ ಇದು ಈ ತರ ರಂಗನಾಥ ಒಂದೇ, ಈ ರೀತಿ ಇರೋ ರಂಗನಾಥ ಇದು ಒಂದೇ. ಶ್ರೀರಂಗಪಟ್ಟಣದ ಒಂದು ದೊಡ್ಡ ಆದಿ ರಂಗನಾಥ ಒಂದು ಇದೆ. ಗದ್ದೆ ರಂಗನಾಥ ಅಂತ ಬೇರೆ ಎಲ್ಲಾದ್ರೂ ಇದೆಯಾ? ನಾನು ಎಲ್ಲೂ ಕೇಳಿಲ್ಲ. ಇದನ್ನು ಇದೇ ರೀತಿ ಗೌರ್ಮೆಂಟ್ ಅವಾಗ ಎಷ್ಟು ಕಾಳಜಿ ವಹಿಸಿ ಶಿಫ್ಟ್ ಮಾಡಿಕೊಟ್ರು. ಈ ತರ ಒಂದು ಶಿಫ್ಟ್ ಮಾಡಿಕೊಟ್ರೆ ಇಲ್ಲಿ ಸ್ಥಳೀಯವಾಗಿ ಒಂದು ಜನಗಳಿಗೆ ಗೌರ್ಮೆಂಟ್ ಅಲ್ಲಿ ಒಂದು ವಿಶ್ವಾಸ ಬರುತ್ತೆ. ಇವತ್ತು ನಮ್ಮ ಭೇಟಿ ಶ್ರೀರಂಗಪಟ್ಟಣದ ಗದ್ದೆ ರಂಗನಾಥ ಅನ್ನೋ ಒಂದು ಪ್ರಾಚೀನವಾದ ದೇವಸ್ಥಾನ. ಇಲ್ಲೇನು ಕಾಣಿಸ್ತಾ ಇದೆ, ಇದು ಕಾವೇರಿ ನದಿಯ ದಕ್ಷಿಣ ಭಾಗ. ಇದಕ್ಕೆ ಚಂದಗಾಲ್ ಹೊಳೆ ಅಂತಲೂ ಕರೀತಾರೆ ಲೋಕಲಿ. ಇಲ್ಲಿ ಕೆಳಗಡೆ ಏನು ಕಾಣಿಸ್ತಾ ಇದೆ ಸ್ಟ್ರಕ್ಚರು ಗದ್ದೆ ರಂಗನಾಥ, ಇದು ಭಾಳ ತೀರ ಚಿಕ್ಕದಾದಂಥ ಒಂದು ಗುಡಿ. ಇಲ್ಲಿ ಯಾವುದೇ ಥರದ ಬಾಗಿಲುಗಳಿಲ್ಲ ಅಥವಾ ವಿಗ್ರಹಗಳಿಲ್ಲ. ಒಂದು ಕಲ್ಲಿನ ಚಪ್ಪಡಿನಲ್ಲಿ ಉಬ್ಬು ಕೆತ್ತನೆ ಮಾಡಿದ್ದಾರೆ ಶ್ರೀ ರಂಗನಾಥ ಸ್ವಾಮಿದು.
ಈಗ ಏನು ಕಾಣಿಸ್ತಾ ಇದೆ, ಭಾಳ ಕೆಳಗಡೆ ಕಾಣಿಸ್ತಾ ಇದೆ ದೇವಸ್ಥಾನ. ಆ್ಯಕ್ಚುಲಿ ಇದು ಇಲ್ಲಿ ರಸ್ತೆ ಮಾಡ್ತಾ ಇದ್ದಾರೆ ಹೊಸದಾಗಿ, ಆ ಕಾರಣದಿಂದಾಗಿ ಇದು ಸ್ವಲ್ಪ ಹೈಟಾಗಿ ಬಂದಿದೆ. ಇದು ಮುಂಚೆ ಮಾಮೂಲಿ ಸ್ಥಳವಾಗಿ ಆದರೆ ಇಷ್ಟು ಹೈಟ್ ಇರಲಿಲ್ಲ, ಸಮಾನಾಂತರವಾಗಿ ನೆಲಮಟ್ಟದಲ್ಲೇ ಇದ್ದಿದ್ದು. ನಾವೀಗ ಸ್ವಲ್ಪ ಹೈಟಲ್ಲಿದ್ದೀವಿ. ಮೇಲ್ಗಡೆ ಏನು ಗಿಡಗಳೆಲ್ಲ ಬೆಳೆದಿದೆ, ಇಲ್ಲೇನು ಕಾಣಿಸ್ತಾ ಇದೆ ಹಳ್ಳಿ ಮರ, ಬೇವಿನ ಮರ, ಪಣಿ ಆಲದ ಮರ ಎಲ್ಲ ಬೆಳ್ಕೊಂಡಿದೆ. ಇದೇನು ತೋರಿಸುತ್ತಪ್ಪ ಅಂದರೆ ಇಲ್ಲಿ ಯಾವುದೋ ಒಂದು ಮೇಂಟೆನೆನ್ಸ್ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಕಾಣಿಸುತ್ತೆ ಇಲ್ಲಿ. ಈಗ ನಾವು ಅದನ್ನು ಅಲ್ಲೇ ಹೋಗಿ ನೋಡೋಣ ಬನ್ನಿ ಹತ್ತಿರದಿಂದ. ಏನು ಕಾಣಿಸ್ತಾ ಇದೆ ಕಂಬಗಳು, ಇದು ಒಂದೇ ಶಿಲೆಯಲ್ಲಿ ಮಾಡಿರ್ತಕ್ಕಂಥ ಕಂಬ ಅಲ್ಲ ಇದು ಹೊಯ್ಸಳರ ಶೈಲಿಯನ್ನು ಇಲ್ಲಿ ನಾವು ಗಮನಿಸ್ಬೋದು. ಇಲ್ಲಿ ನೋಡಿ, ಇಲ್ಲಿದೆ ನೋಡಿ, ಇದು ಬೇಸ್ಮೆಂಟಲ್ಲಿ ಇದು ಒಂದು ಪೀಸು ಜಾಯಿಂಟ್ ಆಗಿರೋದು ನೋಡ್ಬೋದು. ಇದು 2ನೇ ಪೀಸು, ಇದು 3, 4 ಮತ್ತು ಅದ್ರ ಮೇಲೆ 5, ಅದ್ರ ಮೇಲೆ ಚಪ್ಪಡಿ. ಇಲ್ಲಿ ಯಾವುದೇ ವಿಶೇಷವಾಗಿ ಯಾವುದೋ ಕೆತ್ತನೆ ಇರತಕ್ಕಂಥ ಕಂಬಗಳಿಲ್ಲ. ರಂಗನಾಥನ ದೇವಸ್ಥಾನದಲ್ಲಿರೋ ಹಾಗೆ ಯಾವುದೋ ಕೆತ್ತನೆ ಇಲ್ಲ. ಬಿಕಾಸ್ ಅದನ್ನು ಭಾಳಷ್ಟು ರಾಜ ಮಹಾರಾಜರುಗಳು ಸಮಯದಲ್ಲಿ ಹಂತವಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ದೇವಸ್ಥಾನ. ಇದು ಸ್ಥಳೀಯರು ತಮಗೋಸ್ಕರ ಕಟ್ಟಿಸ್ಕೊಂಡಂತಹ ಇದು ದೇವಸ್ಥಾನ. ಇದು ಈ ಕೆಳಗಡೆ ಮೆಟ್ಟಲುಗಳು ಸಹಿತ ಇದೆ. ಇದೆಲ್ಲ ಮುಚ್ಚಿರೋದ್ರಿಂದ ಅದು ಕಣ್ಮರೆ ಆಗ್ಬಿಟ್ಟಿದೆ. ಇಲ್ಲೆಲ್ಲ ಮುಂಚೆ ಸೋಪಾನ ಕಟ್ಟೆನೂ ಇತ್ತು ಇಲ್ಲಿ. ಈಗ ತಾವು ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಿದ್ರೆ ಇದೊಂದು ಪಿಲ್ಲರ್ ರೀತಿ ಏನು ನಿಲ್ಲಿಸಿದ್ದಾರೆ, ಇದು ಕಲ್ಲಿನ ಕಂಬ. ಆ್ಯಕ್ಚುಲಿ ಇದು ಇಲ್ಲಿಗೆ ಜಾಯಿಂಟ್ ಆಗಿತ್ತು, ಅಲ್ಲಿ ಕಟ್ಟಾಗಿ ಬೇರು ಬಿಟ್ಟಿರೋದ್ರಿಂದ ಅದು ಜರುಗಿದೆ. ಈಗ ಈ ಕಲ್ಲಿನ ಚಪ್ಪಡಿ ಜರುಗಿದೆ. ಆ ಜರುಗೋ ಸಲುವಾಗಿ ಈ ಕಂಬ ನೋಡಿ ವಿಶೇಷವಾಗಿ ಸ್ವಲ್ಪ ತಿರ್ಕೊಂಡಿದೆ. ಇದು ಇಲ್ಲಿ ಸ್ಥಳೀಯರ ಒಂದು ಗಮನ ಹರಿಸಿ ಇದನ್ನು ಇಟ್ಟಿರೋದ್ರಿಂದ ಇದು ಹೀಗೆ ಉಳ್ಕೊಂಡಿದೆ. ಇಲ್ಲಾಂದರೆ ಈ ಚಪ್ಪಡಿ ಸಮೇತ ಇದು ಕೆಳಗಡೆ ಬೀಳ್ತಾ ಇತ್ತು. ಯಾವುದೇ ಒಂದು ಮುಜರಾಯಿ ಇಲಾಖೆಯ ಲಿಸ್ಟಲ್ಲಿ ಇಲ್ಲದೆ ಇರೋದ್ರಿಂದ ಇಷ್ಟೊಂದು ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ ಅಂತಲೇ ಹೇಳ್ಬೋದು. ನೋಡಿ, ಈ ರಂಗನಾಥನ ಒಂದೇ ಚಪ್ಪಡಿಯಲ್ಲಿ ಕೆತ್ತಿರುವಂಥದ್ದು ನೋಡ್ಬೋದು. ಎರಡೂ ಕಡೆ ಭಕ್ತರು ಮೇಲ್ಗಡೆ ಪಾದ ಹೊತ್ತುತ್ತಾ ಇರೋದು, ಲಕ್ಷ್ಮಿ ರಂಗನಾಥ ಮಲಗಿರೋದು, ಇದು ಒಂದೇ ಚಪ್ಪಡಿನಲ್ಲಿ ಕೆತ್ತಿರುವಂಥದ್ದು. ಇಲ್ಲಿ ನೀವು ನೋಡ್ಬೋದು 3 ಸಣ್ಣದಾದಂಥ ಬೆಳಕಿನ ಕಿಂಡಿಗಳ ಥರ ಇದೆ. ಇದು ಆಗಿನ ಕಾಲದಲ್ಲೇ ಮಾಡಿರೋಂಥ ವ್ಯವಸ್ಥೆ. ಮತ್ತು ಇಲ್ಲೆಲ್ಲ ನೋಡ್ಬೋದು ಬೇರು ಬಿಟ್ಕೊಂಡಿರೋದು ನೋಡ್ಬೋದು ತಾವಿಲ್ಲಿ. ಇಲ್ಲೆಲ್ಲ ಸಂಪೂರ್ಣವಾಗಿ ಬೇರು ಬಿಟ್ಕೊಂಡು ಈ ಒಂದು ದೊಡ್ಡದಾದಂಥ ಚಪ್ಪಡಿ ನೋಡ್ಬೋದು, ಮೇಲ್ಛಾವಣಿ ಚಪ್ಪಡಿ ಕುಸಿದು ಬಿದ್ದಿದೆ. ಇದು ನೋಡ್ಬೋದು ಬೇರೆ ಎಷ್ಟು ದಪ್ಪ ಇದೆ ಅಂತ. ಈ ದೇವಸ್ಥಾನ ವಿಶೇಷವಾಗಿ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿದೆ, ಅಂದರೆ ಫೇಸಿಂಗ್ ಟು ಸೌತ್. ಇದು ನೀವು ಸಾಮಾನ್ಯವಾಗಿ ಯಾವುದೇ ದೇವಸ್ಥಾನ ನೋಡಿದ್ರು ಎಲ್ಲ ಈ ಪೂರ್ವಕ್ಕಿರುತ್ತೆ. ಇವನ್ ಶ್ರೀರಂಗಪಟ್ಟಣದಲ್ಲಿರ್ತಕ್ಕಂಥ ಮುಖ್ಯ ರಂಗನಾಥನ ದೇವಸ್ಥಾನ ಪೂರ್ವಕ್ಕಿರೋದು. ಆಲ್ಮೋಸ್ಟ್ ಎಲ್ಲ ದೇವಸ್ಥಾನಗಳು ಪೂರ್ವಕ್ಕೆ ಇರೋದು. ಈ ಒಂದು ಗದ್ದೆ ರಂಗನಾಥ ಏನಿದೆ ಇದು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿದೆ. ಇದು ನಾನು ಆಗಲೇ ತೋರಿಸ್ದಾಗೆ ಗದ್ದೆ ಇದಿದೆ ನೋಡಿ, ದಕ್ಷಿಣ ಭಾಗದ ಕಾವೇರಿ. ಮತ್ತು ರಿಸ್ಟ್ರಿಕ್ಷನ್ ಇಲ್ಲ, ಇಲ್ಲಿಗೆ ಇಂಥವ್ರು ಬರಬಾರ್ದು ಅನ್ನೋ ರೆಸ್ಟ್ರಿಕ್ಷನ್ ಇಲ್ಲ, ಬಾಗಿಲು ಇಲ್ಲ ಇದಕ್ಕೆ. ಮುಂಚೆಯಿಂದನೂ ಇಲ್ಲಿ ಯಾವುದು ಬಾಗಿಲು ವ್ಯವಸ್ಥೆಗಳಾಗಲಿ ಅಥವಾ ಬೀಗ ಹಾಕೋ ವ್ಯವಸ್ಥೆಗಳಾಗಲಿ ಇಲ್ಲ. ಲೋಕಲಿ ಶ್ರೀರಂಗಪಟ್ಟಣದಲ್ಲಿ ಮದ್ದನ ಮನೆ ಒಂದನ್ನು ಜರ್ಮನಿಯವ್ರಿಗೆ ಒಂದು ಕಾಂಟ್ಯಾಕ್ಟ್ ಕೊಟ್ಟು ಅದನ್ನು ಸ್ಥಳಾಂತರ ಮಾಡಿದ್ರು. ಅದು ಸ್ಟ್ರಕ್ಚರು ಫುಲ್ಲು ಕೆಳಗಡೆಯಿಂದ ಮಾಡ್ಕೊಂಡು ಹೋದ್ರು. ದೊಡ್ಡ ರಾಡ್ಗಳು ಕೊಟ್ಟು ಅದನ್ನು ಸ್ಥಳಾಂತರ ಮಾಡಿದ್ರು. ಬಟ್ ಇದು ಆ ಥರ ಅಲ್ಲ, ಸ್ಟ್ರಕ್ಚರ್ ಇದೆಲ್ಲ ಕಲ್ಲಿನ ಚಪ್ಪಡಿಗಳಿದ್ದಾವೆ. ಕೆಳಗಡೆ ಭಾಳಷ್ಟು ಪಾಯ ತೆಗೆದಿರೋದ್ರಿಂದ ಅದನ್ನು ಆ ರೀತಿ ಸ್ಥಳಾಂತರ ಮಾಡೋಕ್ಕೆ ಹೋಗೋದಿಲ್ಲ. ಇದು ಬಿಟ್ಟರೆ ನೆಕ್ಸ್ಟ್ ಇನ್ನೆಲ್ಲೋ ಗದ್ದೆ ರಂಗನಾಥ ಅನ್ನೋದು ಸಿಗೋದೇ ಇಲ್ಲ. ಅಂದರೆ ಇಲ್ಲಿ ಅಕ್ಕಪಕ್ಕದಲ್ಲೆಲ್ಲನೂ ಇದರ ಸಂಬಂಧಪಟ್ಟ ಇದಕ್ಕೆ ದೇವಸ್ಥಾನಕ್ಕೆ ದತ್ತಿ ಇರತಕ್ಕಂಥ ಜಾಗಗಳಿದ್ದಾವೆ. ಉದಾಹರಣೆಗೆ ರಂಗನಾಥನ ದೇವಸ್ಥಾನದ್ದು 980 ಎಕರೆ ಬೆಂಗಳೂರಿನಲ್ಲಿ ದಾನ ಕೊಟ್ಟಿರೋ ಜಾಗಗಳಿತ್ತು. ಅದ್ರ ಬಗ್ಗೆ ಒಂದು ನ್ಯೂಸ್ ಚಾನಲ್ ಕೂಡ ಎಲ್ಲ ಕಡೆ ನ್ಯೂಸ್ನ ಬಿತ್ತನೆ ಮಾಡ್ತದ್ದು.
ಈ ರಂಗನಾಥಕ್ಕೂ ಇದೆ ಇಲ್ಲೇ ಅಕ್ಕಪಕ್ಕದಲ್ಲಿ, ಅದನ್ನ ಅಲ್ಲಿಗೆ ಸ್ಥಳಾಂತರ ಮಾಡಿದ್ರೆ ಆ ಜಾಗದಲ್ಲೇ ಉಳ್ಕೊಳ್ಳುತ್ತಿದ್ದು. ನಿನ್ನೆ ನಾವು ಇಲ್ಲಿ ಬಂದಾಗ ಇಲ್ಲಿ ಯಾವುದೇ ತೀರ್ಮಾನ ನಮ್ಗೆ ಗೊತ್ತಿರಲಿಲ್ಲ, ಈ ರೀತಿ ಇದು ಸ್ಥಳಾಂತರ ಆಗುತ್ತೋ ಏನಾಗುತ್ತೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಆಮೇಲೆ ನ್ಯೂಸ್ ಪೇಪರಲ್ಲಿ ನಮಗೆ ಕಂಡು ಬಂತು ಈ ರೀತಿ ಇದು ಸ್ಥಳಾಂತರ ಆಗ್ತಾಯಿದೆ ಅಂತ. ಅದ್ರ ಬಗ್ಗೆ ಮದನ್ ರಾವ್ ಅವರು ನಮಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ರಸ್ತೆ ಕಾಮಗಾರಿ ಅವರು ಏನು ಕೆಲಸ ಏನು ಮಾಡ್ತಾ ಇದ್ದಾರೆ, ಅವ್ರು ಇದನ್ನು ಸ್ಥಳಾಂತರ ಮಾಡಬೇಕು ಅಂತ ಯೋಚನೆ ಮಾಡಿದ್ದಾರೆ. ಅಂದರೆ 50 ಲಕ್ಷ ರೂಪಾಯಿಗಳ ಒಂದು ಭರವಸೆಯನ್ನು ಕೊಟ್ಟು ಇದನ್ನು ಸ್ಥಳಾಂತರ ಮಾಡಬೇಕು ಪಕ್ಕದ ಜಾಗಗಳಲ್ಲಿ ಅಂತ ಅವ್ರು ತೀರ್ಮಾನ ಮಾಡಿದ್ದಾರೆ. ಅದನ್ನು ಸ್ಥಳಾಂತರ ಮಾಡಿದ್ರೂ ಕೂಡ ಇದೇನಿದೆ ಒರಿಜಿನಲ್ ಸ್ಟ್ರಕ್ಚರು, ಅಂದರೆ ಮೂಲ ಕಟ್ಟಡ, ಅದರ ಲಕ್ಷಣ ಹೊರಟೋಗುತ್ತೆ ಅದು. ಆದರೆ ಇವ್ರೇನು ಮಾಡ್ತಾರೆ, ಕೆಲವರು ಸಮಿತಿಯಲ್ಲಿ ಇರೋಂಥವ್ರು ಅಲಂಕಾರ ಮಾಡೋಕ್ಕೆ ಹೋದಾಗ ಏನಾಗುತ್ತೆ ಅಂದರೆ, ಇದು ಮೂಲ ಒಂದು ಕಳೆ ಇರುತ್ತಲ್ಲ, ಆ ದೇವಸ್ಥಾನದ ಕಳೆ ಹೊರಟೋಗುತ್ತೆ. ಬಣ್ಣ ಹೊಡ್ಸೋದು ಅದೆಲ್ಲ ಮಾಡಿದಾಗ ಏನಾಗುತ್ತೆ, ಒರಿಜಿನಾಲಿಟಿ ಹೊರಟೋಗುತ್ತೆ. ಇದನ್ನು ಏನು ಮಾಡಬೇಕು ಅಂದರೆ, ಉದಾಹರಣೆಗೆ ಸೋಮನಾಥ್ಪುರದಲ್ಲಿ ಕೆಲವೊಂದು ಕಂಬಗಳನ್ನ ಸೆಂಟ್ರಲ್ ಆರ್ಕಿಯಾಲಜಿಯವರು ನಂಬರ್ ವೈಸು ಎಲ್ಲ ಕಂಬಗಳ ಮೇಲೂ, ಎಲ್ಲ ಒಂದು ಕಲ್ಲಿನ ಚಪ್ಪಡಿಗಳ ಮೇಲೂ ಒಂದೊಂದು ನಂಬರ್ ಬರೆದು ಆ ನಂಬರ್ ಪ್ರಕಾರ ಹೇಗಿತ್ತೋ ಹಾಗೆ ಅಸೆಂಬಲ್ ಮಾಡೋ ವ್ಯವಸ್ಥೆ ಆವಾಗಲೇ ಮಾಡಿದರು. ಅದನ್ನು ಈ ಒಂದು ಕಟ್ಟಡನೂ ಕೂಡ ಅದೇ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ. ಬಟ್ ಯಾವುದೇ ಥರ ಬಣ್ಣ ಬಳಿದೇನೆ ಈ ಥರ ಶಿಲೆಗೆ ಏನು ಇಷ್ಟೊಂದು ಕೆಲವು ಸ್ಥಳೀಯ ಜನ ಪೂಜೆ ಮಾಡೋಕ್ಕೆ ಇಷ್ಟೊಂದು ಕೆಮಿಕಲ್ಯುಕ್ತ ಕುಂಕುಮ ಆಗ್ಬೋದು, ವಿಭೂತಿ ಆಗ್ಬೋದು, ಈ ಥರ ಹಾಕಿದಾಗ ಅದ್ರದ್ದು ಮೂಲ ಸ್ವರೂಪ ಇದಕ್ಕೆ ಧಕ್ಕೆ ಬರುತ್ತದು. ಆ ಕಾರಣದಿಂದಾಗಿ ಇದನ್ನು ಸ್ಥಳಾಂತರ ಮಾಡಿದ ಮೇಲೆ ಹೀಗೇನಿದೆ ಅದೇ ಚಪ್ಪಡಿಗಳು, ಅದೇ ಥರ ಚಾವಣಿ ಚಪ್ಪಡಿಗಳು ಎಲ್ಲ ಅದೇ ರೀತಿ ಜೋಡಿಸೋದ್ರಿಂದ, ಅಂದರೆ ಯಾವುದೇ ಥರದ್ದು ಗ್ರಾನೈಟ್ ಹಾಕ್ಸ್ಬಾರ್ದು. ಗ್ರಾನೈಟ್ ಹಾಕ್ಸಿದ್ರೆ ಏನಾಗುತ್ತೆ ಅಂದರೆ ಒಂದು ಮೊದಲು ಹೇಳಿದಾಗೆ ಮೂಲ ಸ್ವರೂಪಕ್ಕೆ ಧಕ್ಕೆ ಬರುತ್ತೆ, ಅಲ್ಲೊಂದು ಕಳೆ ಹೊರಟೋಗುತ್ತೆ, ಆ ಒಂದು ಸೊಗಡು ಅನ್ನೋದು ಹೊರಟೋಗುತ್ತೆ ಅದು. ಆ ಕಾರಣದಿಂದಾಗಿ ಈಗೇನು ಬೇರೆ ಕಡೆ ಶಿಫ್ಟ್ ಮಾಡಬೇಕು ಅಂತ ಯೋಚನೆ ಮಾಡಿದ್ದಾರೆ. ಶಿಫ್ಟ್ ಮಾಡಬೇಕಾದ್ರೆ ಮೂಲ ಸ್ವರೂಪ ಹೇಗಿದೆಯೋ ಹಾಗೇ ಇರಬೇಕು. ಮೂಲ ಸ್ವರೂಪ ಹೇಗಿತ್ತು ಅಂದರೆ ಇದೊಂದು ಮಂಟಪದ ರೀತಿ ಇತ್ತು. ಇಲ್ಲಿ ಯಾವುದೇ ಒಂದು ಬಾಗಿಲುಗಳ ವ್ಯವಸ್ಥೆ ಇಲ್ಲ ನೋಡಿ. ಇದು ಓಪನ್ ಮಂಟಪ. ಇದನ್ನು ಮಂಟಪ ರೀತಿಯೇ ಸ್ಟ್ರಕ್ಚರ್ನ ಕಟ್ಸಿದ್ರೆ ಅದು ಉತ್ತಮ ಆಗಿರುತ್ತೆ. ಅದನ್ನು ಇವಾಗ ಈ ದೇವಸ್ಥಾನ ಇರೋ ಜಾಗನ ಗೂಗಲ್ ಮ್ಯಾಪಲ್ಲಿ ಮಾರ್ಕ್ ಆಗಿಲ್ಲ, ನಾನು ಈ ಜಾಗನ ಮಾರ್ಕ್ ಮಾಡ್ತಾ ಇದ್ದೀನಿ. ಮತ್ತು ಯಾವುದೇ ರೀತಿಯಾದ ಡೆವಲಪ್ಮೆಂಟ್ಸ್ ಇದ್ರೂ ನಾನು ಕಮೆಂಟ್ಸಲ್ಲಿ, ಡಿಸ್ಕ್ರಿಪ್ಷನಲ್ಲಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಅಷ್ಟೇ ಅಲ್ಲ, ನನ್ನ ಫೇಸ್ಬುಕ್ ಪೇಜ್ ಕೂಡ ನೀವು ಫಾಲೋ ಮಾಡ್ಬೋದು. ಫೇಸ್ಬುಕ್ ಪೇಜಲ್ಲಿ ಮದನ್ ರಾವ್ ಅವರ ಸಹಾಯದಿಂದ ಅದನ್ನು ನಾನು ಅಪ್ಡೇಟ್ ಮಾಡ್ತಿರ್ತೀನಿ. ಇಲ್ಲಿ ಏನೇನು ಬದಲಾವಣೆ ಅಥವಾ ಏನೇನು ಅಭಿವೃದ್ಧಿ ನಡೀತಾ ಇದೆ ಇದನ್ನು ಹಂತ ಹಂತವಾಗಿ ನಾನು ಫೇಸ್ಬುಕ್ ಪೇಜಲ್ಲಿ ಅಪ್ಡೇಟ್ ಮಾಡ್ತಿರ್ತೀನಿ. ನಂತರ ಸ್ಥಳಾಂತರಗೊಂಡು ಈ ದೇವಸ್ಥಾನ ಜೀರ್ಣೋದ್ಧಾರ ಆಗಿ ದೇವಸ್ಥಾನ ಪೂರ್ಣಗೊಂಡಿದ ನಂತರ ಮತ್ತೆ ಒಂದು ವಿಡಿಯೋ ಮಾಡಿ ಯಾವ ರೀತಿ ಇದೆ ಮತ್ತು ಹೊಸ ಲೊಕೇಶನ್ ಯಾವುದಂತ ಕೂಡ ಗೂಗಲ್ ಮ್ಯಾಪಲ್ಲಿ ಲಿಂಕ್ ಹಾಕಿ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಮತ್ತೆ ಇನ್ನೊಂದು ವಿಡಿಯೋಲಿ ಸಿಗೋಣ. ನಮಸ್ಕಾರ.